ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಆದರ್ಶನೋ ಒಂದ್ ರೀತಿಯಾಗಿ ಈ ಬಡ ಮಹಿಳೆಯರು ನಂಬಿಕೆ ಕಳ್ಕೊಂಡವರಿಗೆಲ್ಲ ನೀವು ಕೂಡ ಮಾದರಿ ಮೇಡಮ್. ಯಾಕೆ ಅಂತ ಅಂದ್ರೆ ನೀವು ಬಡತನದಲ್ಲಿ ಬೆಳೆದವರು, ಜೊತೆಗೆ ರಾಜಕಾರಣಕ್ಕೆ, ಅದು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ದೇವೇಗೌಡರು ಕಟ್ಟಿದಂತ ಪಕ್ಷದಲ್ಲಿ ನೀವು ಒಂದು ಕ್ಷೇತ್ರಕ್ಕೆ MLA ಆಗೋ ಮಟ್ಟಕ್ಕೆ ಬೆಳೆದಿದ್ದೀರಿ ಅಂತ ಅಂದ್ರೆ ಅದು ಸುಮ್ಮನೆ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಜನ ಮಹಿಳೆಯರು ಏನ್ ಮಾಡ್ತಾರೆ, ನಮ್ಗೆ ಏನಪ್ಪಾ ಏನು ಗೊತ್ತಾಗಲ್ಲ, ಸುಮ್ಮನೆ ತುಳಿದ್ ಬಿಡ್ತಾರೇನೋ, ನಮ್ಮನ್ನ ಯಾರು ತಿರುಗೂ ನೋಡಲ್ಲ, ಆ ನಂಬಿಕೆ ಕಳ್ಕೊಂಡು ಹೊರಗಡೆ ನಿಂತ್ಕೊಂಡಿರ್ತಾರೆ ಅಥವಾ ಒಳಗಡೆನೆ ಹೋಗ್ಬಿಡ್ತಾರೆ. ಅಂತವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನೀವು ಈ ಒಂದು ಕ್ವಶನ್ ಇಡೀ ನನ್ನ ರಾಜ್ಯ ಆಗಲಿ ದೇಶ ಆಗಲಿ ಎಲ್ಲ ಮಹಿಳೆಯರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಮ್ಗ ಮೀರಿದ್ದು ಯಾವುದಿಲ್ಲ. ಮಹಿಳೆ ಆತ್ಮಸ್ಥೈರ್ಯದಿಂದ ಇರಬೇಕು. ಅತಿ ಹೆಚ್ಚು ರಾಜಕಾರಣಕ್ಕೆ ಬರಬೇಕು. ಫಸ್ಟ್ ರಾಜಕಾರಣಕ್ಕೆ ಬರಬೇಕು. ರಾಜಕಾರಣಕ್ಕೆ ಬಂದಾಗ ಪ್ರತಿಯೊಂದು ರಾಜಕಾರಣದಲ್ಲಿ ಸುಧಾರಣೆ ಮಾಡೋ ಶಕ್ತಿ ಇರ್ತದ. ಹಂಗಾಗಿ ನಾವು ಆತ್ಮಸಾಕ್ಷಿನೇ ನಮಗೆ ಒಂದು ಶಕ್ತಿ. ಎಲ್ಲರನ್ನ ಪ್ರೀತಿಸಿ ಎಲ್ಲಾನು ನಮಗೆ ಏನ್ ಬೇಕು ಅದನ್ನ ತಗೊಂಡು ಎಲ್ಲರ ಒಂದು ಸಪೋರ್ಟ್ ಸಹಕಾರ ತಗೊಂಡು ಹೋಗೋದಕ್ಕೆ ಅವಕಾಶ ಅದ. ಯಾಕಂದ್ರೆ ನಾನೇ ಉದಾಹರಣೆ ಅದಕ್ಕೆ. ನಮ್ಮ ಮನೆಯಾಗ ಏನು ಯಾರು ದೊಡ್ಡ ರಾಜಕಾರಣಿಗಳಿರ್ಲಿಲ್ಲ. ನಮ್ಗೆ ರಾಜಕೀಯ ಹಿನ್ನೆಲೆ ಇಲ್ಲ. ನಮಗ್ ಏನು ಗೊತ್ತೇ ಇಲ್ಲ. ಒಂದು ಗುಡಿಸಿಲ ಮನೇಲಿ ಹುಟ್ಟಿ ಬೆಳೆದು 7 ಜನ ನಾವು ಒಂದೇ ಚಾಪೆ ಮೇಲೆ ಮಕ್ಕಂತಿದ್ವಿ. ಅದನ್ನೇ ನಮ್ಮಮ್ಮ ಒಬ್ರಿಗೆ ದೋತ್ರ ಹೊಚ್ತಿದ್ರು, ಒಬ್ರಿಗೆ ಸೀರೆ ಹೊಚ್ತಿದ್ರು. ನಮಗೇನು ಒಂದೇ ತಾಟ್ನಾಗ, ಯಾಕಂದ್ರೆ ಎಲ್ಲರಿಗೆ ಪ್ಲೇಟ್ ಕೊಡಕ್ ಆಗಲ್ಲ. ನಮ್ಗೆ ಒಂದೇ ಪ್ಲೇಟ್, ಅದ್ರಾಗೆಲ್ಲ ಅನ್ನ ಹಾಕೋರು, ಸಾಂಬಾರ್ ಹಾಕೋರು, ಅದ್ರಾಗ ಎಲ್ಲಾರು ನಾವು ಕುತ್ಕೊಂಡ್ ತಿನ್ನೋದು. ಇದನ್ನೆಲ್ಲ ಒಂದು ಶಿಸ್ತನ್ನ ನಮಗೆ ಹೇಳಿಕೊಡ್ತಿದ್ರು. ಅಂತ ಒಬ್ಬ ವ್ಯಕ್ತಿ ಇವತ್ತು ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಪಕ್ಷದ ವರಿಷ್ಠರ ಆಶೀರ್ವಾದ ತಗೊಂಡ್ ನಾನು MLA ಆಗಿನಿ ಅಂದ್ರೆ ನಿಮಗೇನು ತೊಂದ್ರೆ ಇಲ್ಲ, ನೀವು ಹಾಗೆ ಆಗ್ತೀರಿ. ಎಲ್ಲ MLA ಎಲ್ಲ ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು. ಮುಂದಿನ ದಿನಗಳಲ್ಲಿ 33% ಮೀಸಲಾತಿ ಈಗಾಗಲೇ ಘೋಷಣೆ ನಮ್ಮ ರಾಜ್ಯ ಕೇಂದ್ರದಲ್ಲಿ ಆಗಿದೆ. ಹಂಗಾಗಿ ನಾವು ಮುಂದೆ ಅವಕಾಶಗಳು ಇರ್ತಾವ. ಯಾರು ಹಿಂಜರಿಬಾರ್ದು. ನಮ್ಗೆ ಬರೇ ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅದೆಲ್ಲ ಆ ಶಕ್ತಿ ಇರೋರು ಕೂಡ ರಾಜಕಾರಣಕ್ಕೆ ಬರಬೇಕು. ವಿದ್ಯಾವಂತರು, ಅತಿ ಹೆಚ್ಚು ವಿದ್ಯಾವಂತರು ಕೂಡ ರಾಜಕಾರಣಕ್ಕೆ ಬಂದ್ರೆ ಅವರಿಗೆ ಒಳ್ಳೆ ಸ್ಥಾನಮಾನಗಳದಾವ. ಇವತ್ತು ನಾನು ಯಾವ ಪಕ್ಷ ಅಂತ ಹೇಳೋದಿಲ್ಲ, ನಾನು ಅವ್ರ ಆಯ್ಕೆಗೆ ಬಿಟ್ಟಿದ್ದದು ಎಲ್ಲ ಮಹಿಳೆಯರಿಗೆ. ನನ್ನ ಆಯ್ಕೆ ನನ್ನ JDS, ನನ್ನ ದೇವೇಗೌಡರು, ಕುಮಾರಣ್ಣವರು. ಈ ಒಂದು ಜಾತ್ಯತೀತ ಒಂದು ಪಕ್ಷದಾಗ ನಾ ಗುರ್ತಿಸ್ಕೊಂಡಿನಿ. ಇಲ್ಲಿವರೆಗೆ ನಾನು ಕೆಲಸನ ಮಾಡೀನಿ, ಮುಂದೆ ಕೂಡ ಮಾಡ್ತೀನಿ. ಎಲ್ಲರ ಮಹಿಳೆಯರಿಗೆ ನಾನು ಇವತ್ತು ತಮ್ಮ ಚಾನಲ್ ಮುಖಾಂತರ ಅತಿ ಹೆಚ್ಚು ರಾಜಕಾರಣಕ್ಕೆ ಬರ್ರಿ, ಇಲ್ಲಿ ಒಳ್ಳೆ ವಾತಾವರಣ ಅದಂತ ನಾನು ಹೇಳಕ್ ಇಷ್ಟ. ಮೇಡಮ್, ಇನ್ನೊಂದು ವಿಚಾರ, ಸಹಜವಾಗಿ ಒಂಥರ JDS ಅಂತ ಅಂದ್ರೆ ಲೀಡರ್ಸ್ ಗಳನ್ನ ಹುಟ್ಟು ಹಾಕುವಂತ ಫ್ಯಾಕ್ಟರಿ ಅಂತ ಹೇಳಿ ಕರೀತಾರೆ. ಎಲ್ಲಿಂದ ಗೆಲ್ತಾರೆ, ಬೆಳಿತಾರೆ, ಅದಾದ ನಂತರ ಬೇರೆ ಪಕ್ಷಗಳಿಗೆ ಹೋಗ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ಅಥವಾ ಒಂದು ಚರ್ಚೆ ಆಗ್ತಾ ಇದೆ ರಾಜಕಾರಣದಲ್ಲಿ, JDS ಪಾರ್ಟಿ ಮುಗಿದು ಹೋಯ್ತು ಕತೆ. ಸೊ JDS ನ MLA ಗಳೆಲ್ಲ ಕಾಂಗ್ರೆಸ್ BJP ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನೀವೇನಾದ್ರೂ ಬೇರೆ ಕಡೆ ಮುಖ ಮಾಡಿದೀರಾ? ಇಲ್ಲ, ತಾವೇನು ಕೇಳಿದ್ರಲ್ಲ, JDS ಪಕ್ಷ, ಜಾತ್ಯತೀತ ಜನತಾದಳ, ದೇವೇಗೌಡರ ನೇತೃತ್ವದ ಒಂದು ಪಕ್ಷ ಇವತ್ತು ಲೀಡರ್ಗಳನ್ನು ಹುಟ್ಟಾಕ ಪಕ್ಷ ಅನ್ನೋದ್ರಲ್ಲೇ ಸಂದೇಹನೇ ಇಲ್ಲ. ಈಗಾಗಲೇ ಎಷ್ಟೋ ವರ್ಷಗಳಿಂದ ಇವತ್ತು ಫ್ರಂಟ್ ಲೈನ್, ಇವತ್ತು CM ಉದಾಹರಣೆ ತಗೋಬಹುದು, ಮಾಜಿ CM ಉದಾಹರಣೆ ತಗೋಬಹುದು, ಎಲ್ಲ ಸಚಿವರುಗಳನ್ನ ತಗೋಬಹುದು. ಎಲ್ಲರೂ JDS-ನವರೇ, ಅಲ್ಲಿ ಬೆಳೆದು ಇಲ್ಲಿಗೆ ಬಂದಾರ. ಯಾಕಂತಂದ್ರೆ ಇಲ್ಲಿ ಮುಗ್ದೋಯ್ತು ಅಂತ ಮಾತನ್ನ ನಾನು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ. ಎಷ್ಟೋ ಸಲ ಬಿಟ್ಟೋದಾಗನು CM ಆದಂತ ಉದಾಹರಣೆಗಳದವ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತ ಉದಾಹರಣೆಗಳದವ. ಇಲ್ಲಿ ಯಾವುದು JDS ಮುಗ್ಸಕ್ ಯಾರ ಕೈಲಿ ಆಗೋದಿಲ್ಲ, ಮುಗ್ದು ಹೋಗಿಲ್ಲ. ಆದ್ರೆ ಅವರು ಪಕ್ಷನಿಷ್ಠೆ ಇಟ್ಕೊಂಡು ಕೆಲಸ ಮಾಡ್ಬೇಕು. ಪ್ರತಿಯೊಬ್ರು ಯಾವುದೇ ಪಕ್ಷದ ಕೆಲಸ ಮಾಡೋ ಲೀಡರ್ ಆಗ್ಲಿ ರಾಜಕಾರಣಕ್ಕೆ ಬಂದ ಮೇಲೆ ಇವತ್ತು ನಮ್ಗೆ ಬಡತನ ಬಂದ್ರೆ ಗೆಳೆತನ ಬಿಡಬಾರ್ದು ಅನ್ನೋಂಥದ್ದು ನಾವು ಅಂತೇಳಿ ಯಾವುದೇ ಕಾರಣಕ್ಕೂ ನಮ್ಗೆ ಅಧಿಕಾರ ಇಲ್ಲ, ಇಲ್ಲಾಂದ್ರೂ ನಮ್ಮ ಸಿದ್ಧಾಂತದಲ್ಲಿ ನಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಜನರೇ ನಮಗ ಎಲ್ಲ, ಸರ್ಕಾರ ಅಂದ್ರೆ ಜನನೇ, ತೀರ್ಪುಗಾರ ಅಂದ್ರೆ ಜನ, ಅವ್ರಿಗೆ ಇಷ್ಟ ಆಗಂಗ ನಾವು ದುಡಿಬೇಕನ್ನಂಥದ್ದು ಪ್ರತಿಯೊಬ್ಬ ರಾಜಕಾರಣಿಗಳು ತಿಳ್ಕೊಬೇಕು. JDS ಯಾವುದೇ ಕಾರಣಕ್ಕೂ ಶಕ್ತಿಯುತವಾದದ್ದು, ಕಾರ್ಯಕರ್ತರ ಅದರ ಲೀಡರ್ ಹೋಗಿರ್ಬೋದು. ಪ್ರತಿ ಒಂದು ಇದ್ರಲ್ಲಿ ಕಾರ್ಯಕರ್ತರು ಇವತ್ತು ಎಲ್ಲರ ಮನಸ್ಸಿನಲ್ಲಿ ಕುಮಾರಣ್ಣ, ದೇವೇಗೌಡರನ್ನ ಅವ್ರು ನೋಡ್ತಾರ. ಯಾವುದೇ ಕಾರಣಕ್ಕೂ ಇಲ್ಲಿ. ಸೊ ನೀವು ಯಾವುದೇ ಪಕ್ಷಕ್ಕೆ ಹೋಗಲ್ಲ? ಖಂಡಿತವಾಗ್ಲೂ ನಾನಂತೂ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ. ಹಂಗ ನೋಡಿದ್ರೆ ನನಗ ಟಿಕೆಟ್ ತಪ್ಪಿದಾಗೆ ಬಹಳ ಪಕ್ಷಗಳಿಂದ ಬೇಡಿಕೆಗಳು ಬಂದಿದ್ದು, ಬಂದ್ಬಿಡ್ರಿ ನಮ್ ಕಡೆಗೆ, ಯಾಕೆ ಬರ್ತಾ ಇಲ್ಲ ಅಂತೇಳಿ ಬಂದಿತ್ತು.
ಆದರೆ ನಾನು ಅದನ್ನು ಒಪ್ಪಿಲ್ಲ. ನಾನು ಇವತ್ತು ಕೆಲವೊಂದು ಮಾತುಗಳಿಗೆ ಭದ್ರ ಕೆಲಸ ವಚನ ಭ್ರಷ್ಟರಾಗಕ್ಕೆ ನನಗಿಷ್ಟ ಇಲ್ಲ. ಓಕೆ. ವಚನ ದೇವೇಗೌಡರು ನನಗೆ ವಚನ ಕೊಟ್ಟಿದ್ರು, ಕುಮಾರಣ್ಣವ್ರು ವಚನ ಕೊಡು, ಅವರು ಅದ್ರ ಪ್ರಕಾರ ಅವ್ರು ನಡ್ಕೊಂಡ್ರು. ಈಗ ನಾವು ಕೂಡ ಅಣ್ಣ ನಾವು ಪಕ್ಷದಾಗ ದುಡಿತೀವಿ, ನಿಷ್ಠಾವಂತರಾಗಿರ್ತೀವಿ ಅಂತೇಳಿ ನಾವು ಕೂಡ ಮಾತು ಕೊಟ್ಟಿವಿ, ಅದ್ರ ಪ್ರಕಾರನೇ ನಾವು ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಪಕ್ಷಕ್ಕೆ ಹೋಗಂಥದ್ದಿಲ್ಲ. ಕೆಲವೊಂದು ಗೊಂದಲಗಳೇನಂತಂದ್ರೆ, ಕೆಲವರು ಕ್ಷೇತ್ರದಾಗ ನಮ್ಮ ಹಿಂಬಾಲಕರು ಅವರು ಇವರು ಹೆಂಗ ಮುಂದ ಏನೇ ಕೆಲವೊಂದು ಬದಲಾವಣೆ ಹೊಂದಾಣಿಕೆ ಇವೇನು ಅಲಯನ್ಸಿನ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಿರ್ತಾವ. ಹೌದು ಹೌದು ಹೌದು. ಅದನ್ನ ಬಂದಂತ ಸಂದರ್ಭದಲ್ಲಿ ನೋಡೋಣ, ನೀವೆಲ್ಲರೂ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ಇರ್ತದ, ಮಾಡೋಣ. ಇದರಲ್ಲಿ ನಾನು ಚೇಂಜ್ ಆಗಲ್ಲಲ್ಲ. ಏನೇ ಸಿದ್ಧಾಂತಗಳು ನಾನಿದ್ದಾಗ ನನ್ನ ಜೊತೆಲಿ ಎಲ್ಲ ಸಿದ್ಧಾಂತಗಳು ನನ್ನ ಜೊತೆಲಿ ಇರ್ತಾವ. ನನ್ನ ನಂಬಿಕೆ ಹೇಳ್ರೇನಂತದ್ದು ಕೂಡ ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಮತದಾರರು, ನಮ್ಮ ಹಿಂಬಾಲಕರು ಆಯ್ತು, ನಮ್ಮ ಬೆಂಬಲಿಗರು ಜೊತೆಗಿರ್ತೀವಿ ಅಂತ ಅವ್ರು ಮಾತು ಕೊಟ್ಟಾರ. ಓಕೆ. ಈಗ ಯಾವುದೇ ಆ ಥರ ವಿಚಾರಗಳಿಲ್ಲ. ಓಕೆ. ಸೊ ಅದೇ ಸಿಕ್ಕಾಪಟ್ಟೆ ಚರ್ಚೆ ಈ ವಿಚಾರ ಅಂತೂ ಮೇಡಮ್. ಯಾಕೆಂತ ನನಗೆ ನೋಡ್ತಿರ್ತೀನಿ ನಾನು, ನನ್ನ ಫೋಟೋ ಬರ್ತದ. ಫಸ್ಟ್ JDS ಗೆ ಹೋಗೋರು ಯಾರು ಅಂದ್ರೆ ಕರೆಯಮ್ಮ ಬಂದ್ಬಿಡ್ತಾರೆ. ಯಾಕೆ ಬರ್ತದ ಗೊತ್ತಿಲ್ಲ ನನಗೆ. ನಾನಂತರ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಅವರು ಹಾಕೋದನ್ನು ನಾನು ತಪ್ಪಂತನೂ ನಾನು ಹೇಳೋದಿಲ್ಲ. ಯಾಕಂದ್ರೆ ಅವರು ಲೆಕ್ಕಾಚಾರಗಳಿರ್ತದ. ದೇವದುರ್ಗದಲ್ಲಿ ಯಾವ ರೀತಿ ಆಯ್ತು ಎಲೆಕ್ಷನ್, ಯಾರ ವಿರುದ್ಧ ಎಲೆಕ್ಷನ್ ಆಯ್ತು, ಇದು ಮುಂದ ಅವರು ತೀರ್ಮಾನಗಳು ಏನಿರ್ಬೋದು ಅನ್ನೋಂಥ ಅವರು ಒಂದು ಲೆಕ್ಕಾಚಾರದ ಮೇಲೆ ಆಗ್ತಿರ್ಬೋದು. ನಾನು ಎಂಥದೇ ಕಷ್ಟ ಬಂದ್ರೆ ಎದುರ್ಸಕ್ ರೆಡಿ ಇದ್ದೀನಿ. ರಾಜಕಾರಣ ಕೊನೆ ಉಸಿರಿರೋವರೆಗೂ ಕೂಡ ನಾನು ರಾಜಕಾರಣದಲ್ಲಿ ಇರ್ತೀನಿ, ಪಕ್ಷದಾಗಿರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಬದಲಾವಣೆ ಆಗಲ್ಲ. ಎಸ್.